ಇತ್ತೀಚೆಗೆ 70ನೇ ವರ್ಷದ ಫಿಲ್ಮ್‌ಫೇರ್ ಅವಾರ್ಡ್ಸ್ ಕೊಚ್ಚಿಯಲ್ಲಿ ಬಹಳ ಅದ್ದೂರಿಯಾಗಿ ನಡೀತು. ಆದರೆ ಫಿಲ್ಮ್‌ಫೇರ್ ಅವಾರ್ಡ್ಸ್ ಅಂತ ಹೇಳಿದ ತಕ್ಷಣ ಒಂದಷ್ಟು ಕಲಾವಿದರಿಗೆ ಇದು ಪ್ರೋತ್ಸಾಹ ನೀಡುವಂಥದ್ದು. ಜೊತೆಗೆ ಕಲಾವಿದರು ಇರಬಹುದು, ಒಂದಷ್ಟು ಸ್ಟಾರ್ಸ್ ಕೂಡ ಈ ಒಂದು ಫಿಲ್ಮ್‌ಫೇರ್ ಅವಾರ್ಡ್ಸಲ್ಲಿ ಭಾಗಿಯಾಗಿದ್ರು, ಸಂತಸವನ್ನ ವ್ಯಕ್ತಪಡಿಸಿದ್ರು, ಅವ್ರಿಗೆ ಅನಿಸಿದ್ದಂತಹ ಅನಿಸಿಕೆಗಳನ್ನ ಟ್ವೀಟ್ ಮಾಡಿದ್ರು. ಈ ಒಂದು ಫಿಲ್ಮ್‌ಫೇರ್‌ನ ನೇತೃತ್ವವನ್ನ ವಹಿಸಿಕೊಂಡಿರುವಂಥದ್ದು ಕನ್ನಡ ಚಿತ್ರದ ನಿರ್ಮಾಪಕರು ಹಾಗೂ ವಿತರಕರಾದಂತಹ ಕಮರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕಮರ್ ಸರ್, ಹಾಯ್. ಕನ್ನಡ ಚಿತ್ರರಂಗ ಬ್ಯುಸಿಯಾಗಿದೆ, ನೀವು ಬ್ಯುಸಿಯಾಗಿದ್ದೀರಾ. ಫಿಲ್ಮ್‌ಫೇರ್ ಅವಾರ್ಡ್ಸ್ ಇತ್ತೀಚೆಗಷ್ಟೇ ನಡೆದಿರುವಂಥದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? 70 ಇಯರ್ ಫಿಲ್ಮ್‌ಫೇರ್ ಅವಾರ್ಡ್ಸ್ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ತುಂಬ ಸೆಲೆಬ್ರಿಟೀಸ್ ಬಂದಿದ್ದರು ಅದರಲ್ಲಿ. ಆ್ಯಂಡ್ ಯಾರು ಜಸ್ಟಿಸ್ ಏನಿತ್ತು ಅವ್ರಿಗೆ ಅವಾರ್ಡ್ಸ್ ಹೋಗಿದೆ ಇದರಲ್ಲಿ. ಯಾ ಅದೇ ಸರ್, ಈಗ ಅವಾರ್ಡ್ಸ್ ಅಂದಿದ ತಕ್ಷಣ ಬೇಕದು ಪ್ರೋತ್ಸಾಹ ಮಾಡೋದಕ್ಕೆ ಕಲಾವಿದರಿಗೆ. ಬಟ್ ನಿಮಗೆ ಏನು? ಯಾಕಂದರೆ ನೀವು ನೇತೃತ್ವವನ್ನು ವಹಿಸ್ಕೊಂಡಿರುವಂಥದ್ದು. ನಮಗೇನಂದರೆ ಇದಕ್ಕೊಂದು ಜ್ಯೂರೀಸ್ ಅಂತ ನಾವು ಫಿಕ್ಸ್ ಮಾಡಿರ್ತೀವಿ. ಆ್ಯಂಡ್ ಇದು ನಮಗೊಂದು ಬಿಸ್ನೆಸ್ ಒಂದು. ಇದೇನು ಚಾರಿಟಿಯನ್ನು ಯಾರನ್ನು ಮಾಡ್ತಾ ಇಲ್ಲ. ದಿಸ್ ಇಸ್ ಅ ಬಿಸ್ನೆಸ್. ಆ್ಯಂಡ್ ನಮ್ಮಲ್ಲಿ ಏನಂದರೆ ನಾವು ಯಾವ ಸೆಲೆಬ್ರಿಟೀಸ್ ಇನ್ಫ್ಲೂಯೆನ್ಸು ತೊಗೊಳಲ್ಲ ಅವಾರ್ಡ್ಸ್ಗೆ. ಯಾರಿಗೇನು ಜಸ್ಟಿಸ್ ಇದೆ, ಏನು ಕ್ರಿಟಿಕ್ಸ್ ಹೋಗುತ್ತೆ ಅವ್ರಿಗೆ. ಆಮೇಲೆ ಇದೆಲ್ಲ ಹೋಗೋದು ಕ್ರಿಟಿಕ್ಸ್ ಮೇಲೆ, ಬಾಕ್ಸ್ ಆಫೀಸ್ ಮೇಲಲ್ಲ. ನೀವು ನೋಡಿರ್ಬೋದು ಎಲ್ಲ ಅವಾರ್ಡ್ಸ್ 4-5 ವರ್ಷದಿಂದ ಎಲ್ಲ ಕ್ರಿಟಿಕ್ಸ್ ಮೇಲೆ ಹೋಗಿದೆ ಇದೆಲ್ಲ. ಯಾರು ಪರ್ಫಾರ್ಮೆನ್ಸ್ ಇರ್ಬೋದು, ಏನಿರ್ಬೋದು ಎಲ್ಲ ಅವ್ರಿಗೆ ಹೋಗುತ್ತೆ ಇದು. ಸೊ ಇದು ಅವಾರ್ಡ್ಸ್ ಅಂದಿದ ತಕ್ಷಣ ಒಂದು ಕಡೆ ಪಾಸಿಟಿವ್ ಬರುತ್ತೆ, ಆ ಕಡೆ ಡಿಸಡ್ವಾಂಟೇಜ್ ಅನ್ನುವಂಥದ್ದು ಕೆಲವ್ರು ಮಾತಾಡ್ತಾರೆ. ಅಂದರೆ ಲಾಬಿಗೋಸ್ಕರ ಮಾಡ್ತಾರೆ, ಈ ಅವಾರ್ಡ್ ನಮಗೆ ಬೇಕು ಅನ್ನುವಂಥದ್ದು ಒಂದಷ್ಟು ಜನ ಕೇಳ್ಕೊಂಡಿರ್ತಾರೇನೋ ಅನ್ನುವಂಥದ್ದು. ಈ ರೀತಿ ಟಾಕ್ಸ್ ಎಲ್ಲ ರೀಸೆಂಟಾಗಿ ಬಂದಿರುವಂಥದ್ದು ನಾವು ಕೇಳಿರ್ತೀವಿ. ಬಟ್ ನಿಮ್ಮ ಅವಾರ್ಡ್ಗಳಿರಬಹುದು, ಯಾವ ರೀತಿಯೂ ಆ ರೀತಿ ನೆಗೆಟಿವ್ ಆಗಿ ನಾವು ಕೇಳ್ಪಟ್ಟಿಲ್ಲ. ಬಟ್ ನೀವು ಈ ರೀತಿ ಕೇಳಿದಾಗ ಏನು ಅನಿಸುತ್ತೆ? ನಾವು ಫಸ್ಟ್ ಆಫ್ ಆಲ್ ಅಲ್ಲಿ ಆ ಥರ ಇದನ್ನು ಹತ್ರನೇ ಸೇರಿಸಲ್ಲ. ಏನಕ್ಕೆ ಸೇರಿಸಲ್ಲ? ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಈಗ ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ನಮ್ಮ ಜೊತೆಲಿ ಇನ್ನೊಂದು ಅವಾರ್ಡ್ ಫಂಕ್ಷನ್ ಆಗಿತ್ತು. ಮೀಡಿಯಾ ನೆಕ್ಸ್ಟ್ ಡೇ ಬೈಕಾಟೆ ಮಾಡಿದ್ರು ಅದನ್ನು. ಕರೆಕ್ಟಾ ಮೇಡಮ್? ಅದು ನೆಗೆಟಿವ್ ಆಗಿತ್ತು ಎಲ್ಲ ಕಂಪ್ಲೀಟಾಗಿ. ಆ್ಯಂಡ್ ಅವ್ರ ಮೇಲೆ ಕೇಸಸ್ಸು ಅದೆಲ್ಲ ನಡೀತು. ನೀವು ಫಿಲ್ಮ್‌ಫೇರ್ ಅದೇ ಟೈಮಲ್ಲಿ ಬಂತು. ನೀವೇ ನೋಡಿದರೆ ಈವೆಂಟ್ಸಲ್ಲಿದ್ರಿ ನೀವು. ನಿಮಗೆ ನೆಗೆಟಿವ್ ಅನಿಸೋ ಇಲ್ಲ. ಆ್ಯಂಡ್ ಏನು ನೆಗೆಟಿವ್ ಕಾಮೆಂಟ್ಸು ಬರೋಕ್ಕೆ ನಾವು ಚಾನ್ಸು ಕೊಟ್ಟಿಲ್ಲ ಅಲ್ಲಿ ನಾವು. ಹಾಸ್ಪಿಟಲ್ ಕರೆಕ್ಟಾಗಿದ್ದಾಗ ಎಲ್ಲ ಕರೆಕ್ಟಾಗಿರುತ್ತೆ. ಆ್ಯಂಡ್ ನನಗೆ ಬಂದಿಲ್ಲ, ಇವ್ನಿಗೆ ಬಂತು ಅಂತ ಕಾಮನ್ ಅದನ್ನು ಇಗ್ನೋರ್ ಮಾಡ್ತಾ ಇರಬೇಕು. ನಾವು ಇದಾಗಲೇ 10 ವರ್ಷದಿಂದ ಬಿಟ್ಬಿಟ್ಟಿದ್ದೀವಿ ನಾವು ಅದೆಲ್ಲ. ನೆಗೆಟಿವ್ನ ಮಾತಾಡ್ಕೊಳ್ಳಿ, ಇವರು ಅವ್ರದ್ದು ಟೈಮ್ ಇದೆ, ನಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೇ ಅಂತ ಹೋಗ್ತಾ ಇರ್ತೀವಿ ನಾವು ಮುಂದೆ. ಸೊ ಒಂದೊಂದು ಸಲ ಹೀರೋಯಿನ್ಸ್ ಇರ್ಬೋದು, ಹೀರೋ ಈ ರೀತಿ ಟ್ರೆಂಡಿಂಗ್ ಯಾರಿರ್ತಾರೆ, ಇದ್ರ ಬೇಸ್ ಮೇಲೆ ಏನಾದರೂ ಕೊಡ್ತಾ ಹೋಗ್ತಾರಾ ಫಿಲ್ಮ್‌ಫೇರ್ ಅವಾರ್ಡ್‌ಗಳನ್ನ? ಈ ರೀತಿ ಒಂದಷ್ಟು ಆಡಿಯನ್ಸ್ ಕೂಡ ಥಿಂಕ್ ಮಾಡ್ತಾರೆ. ಕಾಮೆಂಟ್ಸಲ್ಲಿ ನಾವು ನೋಡ್ಬೋದು. ಅದ್ರ ಬಗ್ಗೆ ಕೂಲಂಕುಷವಾಗಿ ಗೊತ್ತಿಲ್ಲದೆ ಇರೋಂಥವ್ರು ಕೂಡ ಹೇಳ್ತಾ ಹೋಗ್ತಾರೆ. ಬಟ್ ನೀವು ಹೇಳಿದ್ರೆ ಅದಕ್ಕಂತ ಒಂದು ಜೂರಿ ಇರುತ್ತೆ, ಕ್ಯಾಟಗರಿ ಇರ್ತಾರೆ ಅಂತ. ಯಾವ ಬೇಸ್ ಮೇಲೆ ಅದು ಹೋಗುತ್ತೆ ಸರ್? ನಮ್ಮದು ಕಂಪ್ಲೀಟ್ ಜ್ಯೂರೀಸಲ್ಲಿ ಏನು ನೋಡ್ತಾರೆ, ಕ್ರಿಟಿಕ್ಸಲ್ಲಿ ನೋಡ್ತಾರೆ. ಯಾರು ಪರ್ಫಾರ್ಮೆನ್ಸ್ ಏನು ಮಾಡಿದ್ದಾರೆ, ಯಾವ ಸಿನಿಮಾ ಹಿಂಗಿದೆ, ಕತೆ ಹೆಂಗಿದೆ ಆ ಸಿನಿಮಾದು, ಆಡಿಯನ್ಸ್ ರಿಸೀವ್ ಮಾಡಲಿ ಮಾಡದೇ ಇರಲಿ, ಅದಕ್ಕೆ ಜಸ್ಟಿಸ್ ಸಿಕ್ಕಿದೆಯಾ ಪಿಕ್ಚರು, ಅದ್ರ ಮೇಲೆ ಹೋಗುತ್ತೆ ನಿಮಗೆ. ಸಿನಿಮಾ ಹಿಟ್ ಫ್ಲಾಪ್ ಅದು ಬರೋಲ್ಲ ನಮಗೆ. ನಮ್ಮ ಕ್ರಿಟಿಕ್ಸ್ ಮೇಲೆ ಹೋಗೋದು ನಾವೆಲ್ಲರೂ. ಆಮೇಲೆ ಅವ್ರು ನನಗೆ ಬಂದಿರೋ ನಿಮ್ಗೆ ಬಂದರೆ ಮಾತಾಡ್ತಾ ಇರ್ತಾರೆ ಮೇಡಮ್, ಅದು ಏನೂ ಮಾಡೋಕ್ಕಾಗಲ್ಲ. ಮಾತಾಡ್ತಾರೆ, ಕೆಲಸ ಮಾಡ್ತಿರ್ತಾರೆ. ಈಗ ಮುಂದಿನ ಏನು ಪ್ಲಾನ್ಸ್, ಏನು ಯೋಜನೆಗಳು ಇಟ್ಕೊಂಡಿದ್ದಾರೆ ಕಮರ್ ಅವರು ಅಂತ? ಮೇಡಮ್ ಒಂದು ಈಗ ನಮ್ಮೊಂದು ಪ್ರೊಡಕ್ಷನಿಂದ ಒಂದು ಪಿಕ್ಚರ್ ರೆಡಿ ಆಗಿದೆ. ತರುಣ್ ಚಂದ್ರ ಆ್ಯಂಡ್ ದಿಗಂತಿಂದು. ಅದ್ರ ಜೊತೆ ಇನ್ನೊಂದು ಪಿಕ್ಚರ್ ಟಾಕಲ್ಲಿದೆ ಒಂದು ಹೀರೋ ಜೊತೆಯಲ್ಲಿ. ಆ್ಯಂಡ್ ನಮ್ಮ ಡಿಸ್ಟ್ರಿಬ್ಯೂಷನ್ ಅಂತೂ ವಿಂಗ್ಸ್ ನಡೀತಾ ಇದೆ. 1,500 ಮೇಲೆ ಪಿಕ್ಚರ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ ನಮ್ಮದು ಪ್ರತಿ ವೀಕಲ್ಲಿ ಥಿಯೇಟರ್ಸು. ಸೊ ಅದ್ರ ಪಡೋದು ಬಿಸಿ ಇದೆ ಮೇಡಮ್. ಆ್ಯಂಡ್ ಒಂದು ಪ್ಲ್ಯಾನಿಂಗ್ ಇದೆ. ಆ ಹೀರೋ ರಿವೀಲ್ ಮಾಡ್ತೀವಿ ನಾವು ಡನ್ ಆಗಿದ ತಕ್ಷಣ ಎಲ್ಲ. ಅದಾಗಿದ್ದ ತಕ್ಷಣ ಮತ್ತು ಅಗೇನ್ ಫಿಲ್ಮ್‌ಫೇರ್ ಇದೆ ಆಗಸ್ಟಲ್ಲಿ. ಸೊ ಸಿಟಿ ಯಾವುದಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ತೆಲುಗು ಸಿನಿಮಾ ಬಗ್ಗೆ ಹೇಳಿದ್ರಿ, ಇನ್ನೇನು ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಅನ್ನೋಂಥದ್ದು. ಬಟ್ ನೀವು ಒಪ್ಕೊಳ್ತೀರಾ ಅಂತ ಹೇಳಿದ್ರೆ ಕತೆಗಳಿರಬಹುದು, ಡೈರೆಕ್ಟರ್ ಬಗ್ಗೆ ಏನಾದರೂ ಒಂದಷ್ಟು ಹೇಳ್ಬೋದಾ? ಇಲ್ಲ, ಕತೆ ಡೈರೆಕ್ಟರ್ ಎಲ್ಲ ಆಗಿದೆ, ಹೀರೋ ಎಲ್ಲ ಆಗಿದೆ. ಸೊ ಹೀರೋ ಜೊತೆ ಸ್ವಲ್ಪ ಇದೆ, ಅದು ಆಗಿದ ತಕ್ಷಣ ನಾವು ಅನೌನ್ಸ್ ಮಾಡ್ತಾಯಿದ್ವಿ ಪಿಕ್ಚರು. ಸೆಟ್ ಇರುತ್ತೆ. ಒಂದು ಕನ್ನಡನೂ ಒಂದು ತೆಲುಗು. ಆ ಒಂದು ತೆಲುಗು ಸಿನಿಮಾದಲ್ಲಿ ಏನಾದರೂ ಕನ್ನಡ ಸ್ಟಾರ್ಸ್ ಏನಾದರೂ? ಇಫ್ ದ ಡಿಮ್ಯಾಂಡ್ಸ್ ಇದ್ದಾಗ ನಾವು ತೊಗೊಳ್ತೀವಿ. ನಂಬರ್ನ ಫಸ್ಟ್ ಪ್ರೋಸೆಸ್ ಮಾಡ್ತೀವಿ ನಾವು ಎಲ್ಲಿ ಹೋಗಿದ್ರು. ಇಂದಿಗೂ ಸಹ ನೀವು ಹೇಳಿದ್ರಿ 1000 ಸಿನಿಮಾಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹೌದು, ಖಂಡಿತವಾಗ್ಲೂ ಇಂದಿಗೂ ಸಹ ಶಿವಣ್ಣ ಇರಬಹುದು, ರಮ್ಯಾ ಅವರ ಪೇರ್, ಆರ್ಯನ್ ಸಿನಿಮಾ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತೆ ಏನಾದರೂ ನಿಮ್ಮ ಬ್ಯಾನರ್ ಇರಬಹುದು, ರಮ್ಯಾ ಅವ್ರನ್ನ ಕರೆತರುವಂಥದ್ದು ಏನಾದರೂ ಮಾತುಕತೆ ಇದೆಯಾ? ಸದ್ಯಕ್ಕೇನಿಲ್ಲ ಮೇಡಮ್, ಮಾತನ್ನು ಆ ಯೋಚನೆಲಿಲ್ಲ ನಾವು. ಸದ್ಯಕ್ಕಿರುವಂತಹ ಒಂದಷ್ಟು ಬೆಳವಣಿಗೆಗಳಿರ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ ವಿತರಕರಾಗಿ, ನಿರ್ಮಾಪಕರಾಗಿ ಏನು ಹೇಳ್ತೀರಾ? ನಮ್ಮಲ್ಲಿ ಯೂನಿಟಿ ಇಲ್ಲ. ಯೂನಿಟಿ ಇಲ್ದಿರೋ ಕಾರಣ ಏನಂದರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಚೇಂಬರ್ ಸ್ಟ್ರಾಂಗ್ ಇಲ್ಲ. ಏನಕ್ಕಿಲ್ಲ ಅಂತ ಹೇಳ್ತೀವಿ ನೋಡಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಎಕ್ಸಾಕ್ಟ್ 2 ಇಯರ್ಸ್ ಬ್ಯಾಕ್
ಒಂದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಸಂಭ್ರಮ ಮಾಡಬೇಕು ಕನಿಸಮ್ ಅಂತ ಶರ್ಟನ್ ಹೋಟ್ಲ್ ಇದೆಲ್ಲ ನೀವು ಮಾಡಿದ್ರಿ, ನೀವು ಅದ್ರಲ್ಲಿ ಭಾಗಿಯಾಗಿದ್ರಿ. ಅಲ್ಲಿ ನಾವೇ ಇನ್ವೆಸ್ಟ್ ಮಾಡಿದ್ವಿ ಕಂಪ್ಲೀಟಾಗಿ. ಅವ್ರು ಕರೆದ್ರು ಒಬ್ಬ ನಿರ್ಮಾಪಕ ಸಂಘಕ್ಕೆ ಹಿಂಗೆ ಮಾಡಬೇಕಂದಾಗ ನಾವು ಫಸ್ಟ್ ಮುಂದೆ ಹೋಗಿದ್ವಿ. ಓಕೆ, ಯಾಕೆ ನಮ್ಮ ನಿರ್ಮಾಪಕ ಸಂಘ ಅಂತೇಳಿ. ಅಲ್ಲೇನಾಗುತ್ತೆ ನಿಮಗೆ ಎಲ್ಲ ಮಾಡಿಸ್ತಾರೆ, ಎಲ್ಲ ಇದಾಗುತ್ತೆ, ದುಡ್ಡೆಲ್ಲ ಖರ್ಚು ಮಾಡಿಸ್ತಾರೆ. ಆ ಇವೆಂಟ್ಸ್ ಮಾಡೋಕ್ಕಾಗಲ್ಲ ಅವ್ರ ಕೈ ಕೆಪಾಸಿಟಿ. ಅಲ್ಲೇನಾಗುತ್ತೆ, ಮಿಸ್ಟರ್ ಎ ಗಣೇಶ್ ಅಂತವ್ರೆಲ್ಲ ಇದ್ದಾರೆ ಅಲ್ಲಿ. ಅವ್ರೇನು ಮಾಡ್ತಾರೆ, ಕಮಿಷನ್ ಬೇಡಿಕೆ ಇಡ್ತಾರೆ ನಿಮಗೆ. ಇಂಡಸ್ಟ್ರಿಲಿದ್ರೆ ನಮಗೆ ಕಮಿಷನ್ ಬೇಡಿಕೆ ಇಡ್ತಾರೆ ಅಂದರೆ ಆಚಾರ ಕತೆ ಹೆಂಗಿರ್ಬೇಕು ಲೆಕ್ಕ ಹಾಕಿ ನೀವು. ಇದನ್ನು ನಾವು ಅವಾಗಿನ ಇದ್ದ ಪ್ರೆಸಿಡೆಂಟ್ ಮಿಸ್ಟರ್ ಉಮೇಶ್ ಬಣ್ಕರ್ ಲೆಟರ್ ಸಮೇತ ಬರ್ದು ಕಳಿಸಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಪಾರ್ಟಿ ಮಾಡಿಸಿದ್ದೀವಿ, ಅದು ಮಾಡಿಸಿದ್ದೀವಿ, ಮಹಾಲಕ್ಷ್ಮಿ ಕ್ಲಬ್ಬಲ್ಲಿ ಅದು ಇದು ಅಂತ ದುಡ್ಡು ತರಿಸ್ಕೊಂಡಿದ್ದಾರೆ. ಅದನ್ನು ಜಿ ಪೇ ನಾವು ಏನು ಮಾಡಿದ್ದು ಅದು ಇದೆ, ಆ್ಯಂಡ್ ಕ್ಯಾಶ್ ಕೊಟ್ಟಿರೋದು ಇದೆ ನಾವು. ಆ್ಯಂಡ್ ಸಾರಾಗೊಂದವ್ರು ಬರ್ತಡೇ ಮಾಡ್ಬೇಕಂದ್ರೆ ದುಡ್ಡು ಇಸ್ಕೊಂಡಿದ್ದಾರೆ ಅವರು. ಅದು ಬರ್ತು ಕಳಿಸಿದ್ವಿ, ನಮಗೇನು ಭಯ ಇಲ್ಲ ಅವರಿಂದ. ದುಡ್ಡು ಹಾಕಿದ್ವಿ ಮತ್ತು ಕೇಳಿ ತಪ್ಪೇನಿದೆ. ನಮ್ಮ ಹತ್ರ ಕೇಳಿ ಬೇಡಿಕೆ, ಆಮೇಲೆ ನೀವು ನಮ್ಗೆ ಕೊಟ್ಟಿಲ್ಲ ಅಂದರೆ ಕಮಿಷನ್ನು ಫಿಕ್ಸ್ ಮಾಡಿದ್ರೆ ನಾವು ಈ ಇವೆಂಟ್ ಮಾಡೋಕ್ಕಾಗಲ್ಲ, ಮಾಡ್ಸೋಕ್ಕೆ ಕೊಡೋಲ್ಲ ನಾವು ಅಂತೇಳಿ ಅದು ಬ್ಯಾಡ್ಮಿಂಟನ್ ಲೀಗ್ ಅಂತ ಮಾಡಿದ್ರು ಅವರು. ಆಮೇಲೆ ನಮ್ಮ ಹೈದ್ರಾಬಾದ್ ಫಿಲ್ಮ್ ಫೇರ್ ನೋಡೋಕೆ ಬಂದಿದ್ದರು ಅವರು. ನಮ್ಮದೇ ಫ್ಲೈಟ್ ಟಿಕೆಟ್, ನಮ್ಮದೇ ರೂಮ್. ಇದೇ ಎ ಗಣೇಶ್ ಮಿಸ್ಟರ್ ಯಾರು ಪ್ರವೀಣ್ ಕುಮಾರ್, ಡಿ ಕೆ ರಾಮಕೃಷ್ಣ ಅಂತ ಇವರಿಬ್ಬರು ಬಂದಿದ್ದರು. ಅಲ್ಲಿಂದ ಬಂದಿವ್ರು ಡಬ್ಬಾ ಇವೆಂಟ್. ನಮ್ಮ ಡಬ್ಬಾ ಇವೆಂಟ್ಗೆಲ್ಲ ದೊಡ್ಡ ಸ್ಟಾರ್ಸ್ ಬಂದಿದ್ದಾರಲ್ಲ ಸರ್. ನೀವು ಬ್ಯಾಡ್ಮಿಂಟನ್ ಲೀಗ್ ಮಾಡ್ತಾರಲ್ಲ, ಯಾರು ಬಂದ್ಬಿಟ್ರೆ ಇಲ್ಲಿ ಸ್ಟಾರ್ಸ್, ಎಷ್ಟು ಜನ ಸ್ಟಾರ್ಸ್ ಬಂದರು ಹೇಳಿ, ಲಿಸ್ಟ್ ನೋಡಲಿ. ಕನ್ನಡದಿಂದ ರಕ್ಷಿತ್ ಶೆಟ್ಟಿ ಇದ್ದರು, ರಂಗಾಯಣ್ ರಘುವರ್ ಇದ್ದರು, ಇದೇ ಪ್ರೇಮವ್ರ ಡಾಕ್ಟ್ರ್ ಇದ್ದರು, ರುಕ್ಮಣಿ ವಸಂತ ಇದ್ದರು. ಅಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಇದ್ರು ಇಲ್ಲಿ? ಅಲ್ಲಿ ಮಮ್ಟಿ ಅಂತ ಇದ್ದರು, ವಿಕ್ರಮ್, ನಾನಿ ಇಂಥ ದೊಡ್ಡ ದೊಡ್ಡ ಹೆಸರುಗಳಿದ್ರು ಅಲ್ಲಿ. ನಿಮ್ಮಲ್ಲಿ ಒಂದು ಇಲ್ಲಿ ಲೋಕಲ್ ಹೆಸರು ತೋರಿಸಿ. ರಮೇಶ್ ಅರವಿಂದ್ ಸರ್ ಬಿಟ್ಟರೆ ನಿಮ್ಮ ಇವೆಂಟ್ಗೆ ಸಂಜನಾ ಬಿಟ್ಟರೆ ಬೇರೆ ಇದರಲ್ಲಿ ಯಾರಿಲ್ಲ. ಸೊ ಬೇರೆಯವ್ರ ಮೇಲೆ ಬೈರಲ್ ತೋರ್ಸೋಕೆ ಮುಂಚೆ ನೀವು ಬೈರಲ್ ಕ್ಲೀನ್ ಮಾಡ್ಕೊಂಡು ತೋರಿಸಿ ಊರನ್ನ. ಕರೆಕ್ಟಾ ಮೇಡಮ್? ಇದ್ದವ್ರು ಹೇಳಿದ ಅಷ್ಟು. ಈ ಥರ ಜನ ಇದ್ದಾಗ ನಿಮ್ಮ ಉದ್ಧಾರ ಅಂತ ಆಗಲ್ಲ. ನೀವು ಚೇಂಬರ್ಗೆ ಹೋಗಿದ್ರೆ ಅವರೇ ಕೂತಿರ್ತಾರೆ. ಮತ್ತೆ ಏನಾಗುತ್ತೆ ಅಲ್ಲಿ? ಯಾರು ನಿಮ್ಮ ಸಮಸ್ಯೆ ತೊಗೊಂಡೋಗಿ ಬಗೆಹರಿಸಲ್ಲ ಯಾರ್ದಲ್ಲಿ. ಚಾನ್ಸೇ ಇಲ್ಲ, ಬಗೆಹರಿಸೋಕ್ಕಾಗಲ್ಲ ಇವ್ರ ಕೈಗೆ. ಮಾತಾಡ್ತಾರೆ, ಆಶ್ವಾಸನೆ ಮಾಡಿ ಕಳಿಸ್ತಾರೆ ಆಚೆ. ಎಲ್ಲ ಕಮಿಷನ್ ಏಜೆಂಟ್ಸ್ ಕೂತಿದ್ದಾರೆ ಅಲ್ಲಿ. ಏನು ಮೈನಸ್ ಆಗ್ತಿದೆ ಚೇಂಬರ್ ಅಂದ ತಕ್ಷಣ? ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಏನೇ ಸಮಸ್ಯೆ ಆದ್ರೂ ಚೇಂಬರ್ಗೆ ಮೊದಲು ಹೋಗ್ತಾರೆ. ಅದಾದಮೇಲೆ ಕಾನೂನು ಪರ ಹೋಗೋವಂಥದ್ದು ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಬಟ್ ಚೇಂಬರಲ್ಲಿ ಏನು ಮಿಸ್ ಹೊಡಿತಾ ಇದೆ ಅಂತ ಮೇಡಮ್ ಈಗ ಹೇಳಿದ್ನಲ್ಲ ಹೆಸರು. ಇಂಥ ಜನಲ್ಲಿ ಕೂತಿದ್ರೆ ಏನಾಗುತ್ತೆ, ನಿಮ್ಗೆ ಜಸ್ಟಿಸ್ ಎಲ್ಲಿ ಸಿಗಲ್ಲ. ದೇ ಸಿ ಯುವರ್ ಪಾಕೆಟ್, ನಾಟ್ ಯುವರ್ ಸೊಲ್ಯೂಷನ್. ಎಲ್ಲಿದೆ ಮೇಡಮ್? ಫಸ್ಟ್ ನೀವು ನೋಡಿರ್ಬೋದು, ಚೇಂಬರ್ ಅಂದರೆ ಒಂದು ಹೋಲ್ಡ್ ಇತ್ತು. ಎಲ್ಲಿದೆ ಚೇಂಬರ್? ಹೋಗಲಿ ಮೇಡಮ್, ನಾವೇ ಹೇಳ್ತೀವಿ ಇಲ್ಲಿ ಕೂತ್ಕೊಂಡು. ಹೋಗಿ ಚಾನಲ್ಸ್ ಅವ್ರನ್ನ ಕರೆಸಿ, ಪ್ರೊಡ್ಯೂಸರ್ ಮೇನ್ ಸಮಸ್ಯೆ ಇದೆ, ಸೆಟ್ಲೈಟ್ ಡಿಜಿಟಲ್ ಸೇಲ್ ಆಗ್ತಿಲ್ಲ ಪಿಕ್ಚರ್ ಮಾಡಿಸಿ. ಯಾವುದೋ ಲ್ಯಾಂಗ್ವೇಜಲ್ಲಿ ತೊಗೊತಾ ಇಲ್ಲ ಅಂದಿದ್ದಕ್ಕೆ ಸ್ಟಾರ್ಸ್ನ ವಾರ್ನಿಂಗ್ ಕೊಟ್ಟರು. ಅವ್ರು ಯಾರು ಹೋಗೋಂಗಿಲ್ಲ, ಬೈಕ್ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರು. ಏನಕ್ಕೆ? ಅವ್ರು ಪಿಕ್ಚರ್ ಪರ್ಚೇಸ್ ಮಾಡ್ತಾರೆ ಅಂದರೆ ಮಾತ್ರ ಹೋಗ್ಬೇಕು, ನೀವು ಇಲ್ಲ ಹೋಗೋಂಗಿಲ್ಲ. ಚಾನಲ್ವ್ರು ಬಂದ್ರಲ್ಲ ಮೇಡಮ್, ಹಂಗೆ ಹೊಲ್ಡ್ ಇಟ್ಟಿದ್ದಾರಲ್ಲ ಆಚೆ ಜನ. ನಮ್ಮಲ್ಲಿ ಏನು ಹೊಲ್ಡಿದೆ ಮೇಡಮ್? ಏನು ಹೊಲ್ಡಿಲ್ಲ. ಯಾಕೆ ಈ ಥರ ಹೊಳ್ಕೊಳ್ಳೋ ಜನ ಕೂತಿರೋವರೆಗೂ ಆಗಲ್ಲ. ಯಾವ ಥಿಯೇಟ್ರವ್ರು ನಿಮ್ಮ ಮಾತು ಕೇಳಲ್ಲ, ಯಾವ ಪ್ರೊಡ್ಯೂಸರ್ ನಿಮ್ಮ ಮಾತು ಕೇಳಲ್ಲ, ಯಾವ ಸ್ಟಾರ್ಸ್ ನಿಮ್ಮ ಮಾತು ಕೇಳಲ್ಲ, ಯಾವ ಡಿಸ್ಟ್ರಿಬ್ಯೂಟರ್ ಮಾತು ಕೇಳಲ್ಲ. ನಮ್ಮಲ್ಲಿ ನಾವು ಕ್ಲೀನ್ ಮಾಡ್ಕೊಬೇಕು ಫಸ್ಟ್ ಇರೋದನ್ನ. ಈಗ ಸರ್, ನಿರ್ಮಾಪಕರ ಪರ ನೀವು ನಿಂತ್ಕೊಂಡ್ರೆ ಈ ನಿಮಗೆ ಸಮಸ್ಯೆ ಬಂತು ಅಂದರೆ ಹೇಗೆ ಸಮಸ್ಯೆ ಬಗೆಹರಿಸ್ಕೊಳ್ತೀರಾ ನೀವು ಅಂತ? ಈಗ ನಮ್ಮಂಥ ಹಳಬರಿಗೆ ಎಷ್ಟು ಸಮಸ್ಯೆ ಇದ್ದರೆ ಹೊಸಬ್ರಿಗೆ ಎಷ್ಟು ಸಮಸ್ಯೆ ಮಾಡಲ್ಲ ಇವರು ಹೇಳಿ? 48 ವರ್ಷ ನಮ್ಮ ತಂದೆ. ನಮ್ಮ ಏಜಲ್ಲಿ ಒಂದು 6 ವರ್ಷ ತೆಗೆದುಬಿಟ್ರೆ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಇಂಡಸ್ಟ್ರಿಗೆ. ನಮಗೆ ಹೆಂಗೆ ಮಾಡ್ತಾರೆ ಅಂದರೆ, ಅವ್ರ ಮುಂದೆ ಬೆಳ್ಕೊಂಬಂದ್ರೆ ಹುಡುಗರು ನಾವೆಲ್ಲ. ನಮಗೆ ಹೆಂಗೆ ತುಳಿತಾರೆ ಅಂದರೆ ಇವರು, ಆಚೆವ್ರಿಗೆ ಎಷ್ಟು ತುಳಿಯಲ್ಲ ಇವರು. ನಾವೇನೋ ಸ್ಟ್ರಾಂಗ್ ಇದ್ದೀವಿ, ಫೇಸ್ ಮಾಡ್ತೀವಿ. ನಾವು ಅದಕ್ಕೆ ಚೇಂಬರ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಲೀಗಲ್ ಕೇಸ್ ಹಾಕಿದ್ದೀವಿ. ಅವ್ರ ಲೀಗಲ್ ನೋಟಿಸ್ ರಿಪ್ಲೈ ಮಾಡೋಕ್ಕೆ ಅವ್ರಿಗಿಲ್ಲ. ಕೋರ್ಟಿಂದ ಮೀಡಿಯೇಷನ್ ಸಮನ್ಸ್ ಬಂದರೂ ಅದಕ್ಕಿಲ್ಲ. ಹಿಂಗಿದೆ ಅವ್ರ ಪರಿಸ್ಥಿತಿಗಳು. ಹಿಂಗಿದೆ ಅವ್ರ ಪರಿಸ್ಥಿತಿಗಳು. ಸೊ ಆಚೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರ ಹತ್ರ? ನೀವು ಏನಕ್ಕೆ ಹೋಗ್ತೀರಿ? ಟೈಮ್ ವೇಸ್ಟ್ ಅಂತೀನಿ ನಾನಂತ ಹೋಗೋದಲ್ಲಿ. ಅಲ್ಲಂತ ಟೈಮ್ ವೇಸ್ಟ್ ನೀವು ಹೋಗೋದಲ್ಲ. ನನ್ನ ಅಡ್ವೈಸ್ ನಾವು ನೋಡ್ಕೊಂಡ್ರೆ ಚಂದ. ನಾನು ಬೇರೆ ಏನಿಲ್ಲ, ಅದೇ ಹೇಳಿದ್ದೀನಿ. ನಿಮ್ಮ ಥಿಯೇಟರ್ ಸಮಸ್ಯೆ ಇದೆ, ಅದೇ ಡಿಸ್ಟ್ರಿಬ್ಯೂಟರ್ ಮೂಲಕ ಥಿಯೇಟರ್ ಓನರ್ ಕೂತ್ಕೊಂಡು ಮಾತಾಡಿ, ಏನೋ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲಿ ಹೋಗಿ ನಾನು ಜಸ್ಟಿಸ್ ಸಿಗುತ್ತೆ ಅಂತ ತಪ್ಪದು. ಕನ್ನಡ ಸಿನಿಮಾಗಳನ್ನು ಹಳುಬರಿ ಯಾರು ಮಾಡ್ತಿದ್ರು? ಪ್ರೊಡ್ಯೂಸರ್ಸ್ ಈಗ ಮತ್ತೆ ಹೊಸ ಸಿನಿಮಾಗಳನ್ನು ಮಾಡೋಕ್ಕೆ ಅಂಜ್ತಿದ್ದಾರೆ. ದುಡ್ಡು ಬರಲ್ಲ. ಅದು ಏನು ಮಿಸ್ ಹೊಡಿತಾ ಇರ್ಬೋದು ಕನ್ನಡ ಚಿತ್ರರಂಗದಲ್ಲಿ? ಕತೆ ಬರ್ತಿಲ್ವಾ ಅಷ್ಟು ತಕ್ಕನಾಗೆ? ಜೊತೆಗೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋಂಥ ಒಂದು ಆರೋಪ ಕೇಳಿ ಬರ್ತಿದೆ. ಥಿಯೇಟ್ರಿಗೆ ಜನ ಬರೋಕ್ಕೆ ಆರೋಪ ಏನಂದರೆ, ಫಸ್ಟ್ 10 ಸಿನಿಮಾ ರಿಲೀಸ್ ಮಾಡ್ತಿದ್ವಿ ನಾವು, 8, 9, 10. ಅದನ್ನು ಸ್ಟಾಪ್ ಮಾಡಿ 2-3 ಸಿನಿಮಾ ಮಾಡಿ. ಈಗ ಬ್ಲಿಂಕ್ ಅಂತ ಸಿನಿಮಾಕ್ಕೆ ಫಿಲ್ಮ್ ಫೇರ್ ಅವಾರ್ಡು ಹೋಗಿದೆ. ಇದ್ರ ಬಗ್ಗೆ ನಾನು ಬಾಂಬೆಲಿ ಕೇಳಿದ್ದೆ, ನಾನು ಬ್ಲಿಂಕ್ ಬಗ್ಗೆ. ಏನಪ್ಪ ಇಲ್ಲಿ ಬಾಂಬೆಲಿ ನಮ್ಮ ಕನ್ನಡ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ಈ ಸಿನಿಮಾ ಹೋಗಿಲ್ಲ ಅಂತ ಕೇಳಿದೆ ನಾನು. ಕಂಟೆಂಟ್ ವಾಸ್ ಗುಡ್. ಗುಂಪಲ್ಲಿ ಗೋವಿಂದ ಆಯ್ತು ಸಿನಿಮಾ.
ಈಗ ಇದಕ್ಕೆ ಯಾರು ದೋಷ ತೋರಿಸ್ತೀರ ನೀವು? ಆಡಿಯನ್ಸ್ಗೆ, ಫಿಲಮ್ ಇಂಡಸ್ಟ್ರಿಗೆ, ಅಥವಾ ಓನ್ ಪ್ರೊಡ್ಯೂಸರ್ಗೆ ಹೇಳ್ತೀರ ಹೇಳಿ? ಯಾರು ಫಿಂಗರ್ ಮಾಡಬೇಕು ನೀವು? ಸ್ಟೇಟ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅಷ್ಟೇ. ಇಷ್ಟೇ ನೀವು ತಿಂಗಳು ಅನ್ಗಟ್ಲೆ ವರ್ಷಾನ್ಗಟ್ಲೆ ಮಾಡ್ಕೊಂಬಂದು 2 ವಾರ 3 ವಾರಕ್ಕೆ ಯಾಕೆ ಇಷ್ಟು ಫೈಟ್ ಮಾಡ್ತೀರಾ ನೀವು? ಲಾಸ್ಟಿಗೆ ನೀವು ಲಾಸ್ ಮಾಡ್ಕೊತೀರಾ, ನಿಮಗೆ ನೀವೇ ದೋಷ ಆಗೋದು. ಇಂಡಸ್ಟ್ರಿಗೆ ತೋರಿಸ್ಬಿಟ್ಟು ಹೋಗ್ತಾರಲ್ಲ ಅವರು. ಒಳ್ಳೆ ಸಿನಿಮಾ ಮಾಡಿ ನೀವು ಗೆಲ್ಸೋಕ್ಕಾಗಿಲ್ಲ. ಈಗ ಪ್ರಮೋಷನ್ನ ಸಾಕಷ್ಟು ದುಡ್ಡು ವೆಚ್ಚದಲ್ಲಿ ಮಾಡ್ತಾರೆ, ಆದರೆ ಸಿನಿಮಾ ರಿಲೀಸ್ ಡೇಟೇ ಎಷ್ಟು ಆಡಿಯನ್ಸ್ಗೆ ಗೊತ್ತಿರಲ್ಲ. ಅದು ಇದೇ ಮೇಡಮ್, ಗುಂಪಲ್ಲಿ ಗೋವಿಂದ ಬಂದರೆ ಏನು ಗೊತ್ತಾಗುತ್ತೆ? ಅದನ್ನು ಗುಂಪಲ್ಲಿ ಗೋವಿಂದ ಬಿಡಿ, ಇಂಡಿವಿಜುವಲ್ ಬನ್ನಿ, 2 ವಾರ ಕಾಯಿರಿ, ಏನೂ ಆಗೋಲ್ಲ. ಕಾದ್ರೆ ಜನ ಬಂದೇ ಬರ್ತಾರೆ ನಿಮಗೆ. ನೀವು ಕಾದಿರ ನಾನು ಬಂದೇ ಬರ್ತೀನಿ ಅಂತ ಬಂದಾಗ ಮಾಯ ಆಗ್ತೀರ ನೀವು. ಈಗ ನೋಡಿ, ಇದೆ ರಂಗಿತರಂಗ, ಬಾಹುಬಲಿ ಬಂದರೆ ಬರಲಿ ನನಗೇನಂತ ಬಂತು ಪಿಕ್ಚರು, ಎದುರಿಲ್ಲ. 1 ವರ್ಷ ಹೊಡ್ತಾ ಮೇಡಮ್, ಕಂಟೆಂಟ್ ಸ್ಟ್ರಾಂಗ್ ಇತ್ತ ನಿಮಗೆ? ಆ ಥರ ಬನ್ನಿ. ದೊಡ್ಡ ಸಿನಿಮಾ ಬರ್ತೀನಿ, ನಾನೇ ಗುರು. ಇದೇ ಒಂದು ದೊಡ್ಡ ಹೀರೋ ಮುಂದೆ ಸಂಜು ಗೀತಾ ಪಿಕ್ಚರ್ ಬಂತು, ಗೆದ್ದಿಲ್ವಾ ಮೇಡಮ್? ಅವಾಗ ಜನ ರಿಸೀವ್ ಮಾಡ್ತಿರ್ತಾನೆ ಮೇಡಮ್. ಮ್ಯೂಸಿಕ್ ಇತ್ತು, ಕತೆ ಇತ್ತು, ಅಷ್ಟೇ. ಎಲ್ಲ ಒಂದು ಕಡೆ ಈಗ ಮೊಬೈಲಲ್ಲಿ ಸಿನಿಮಾಗಳು ಸಿಗ್ತಾ ಇದ್ದಾವೆ, ನಾವ್ಯಾಕೆ ಹೊರಗಡೆ ಹೋಗಿ ಥಿಯೇಟ್ರಲ್ಲೇ ನೋಡ್ಬೇಕನ್ನೋವಂಥದ್ದು ಒಂದು ಕೂಡ ಗಮನ ಹರಿಸ್ಬೇಕಲ್ವ ಮೇಡಮ್? ಮೊಬೈಲಲ್ಲಿ ಕ್ಯಾಮ್ರಾ ಪ್ರಿಂಟು ನಮ್ಮ ಹತ್ರ ಬಂದು ನಾವು ಡಿಲೀಟ್ ಮಾಡಿ ಬಿಸಾಕ್ತೀವಿ. ಅಂಥವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ನಾನು ದುಡ್ಡು ಕಟ್ತೀನಿ, ಡೇಟಾ ಹಾಕ್ಸ್ಕೊಳ್ತೀನಿ, ಅನ್ಲಿಮಿಟೆಡ್ ಡೇಟಾ ಇದೆ ನನ್ನ ಹತ್ರ. ಇದೆ ಮೇಡಮ್, ಅದು ನೋಡೋಕ್ಕೆ ಆ ಮಜಾ ಆದರೂ ಬರಬೇಕಲ್ಲ ನಿಮಗೆ, ಆ ಸೌಂಡ್. ಇದಕ್ಕೆ ನಾವೆಲ್ಲಿ ಪ್ಯಾರಿಸಿನ ಕಿಲ್ ಮಾಡಿ ಪಿಕ್ಚರ್ ಥಿಯೇಟ್ರಲ್ಲಿ ಬನ್ನಿ, ಕಂಟೆಂಟ್ ಚೆನ್ನಾಗಿರೋದು ನೋಡಿ ನೀವು. ಆಯ್ತು, ಪ್ರೊಡ್ಯೂಸರಾಗಿ ಹೇಳೋದು ನಾನು ಇಷ್ಟೇ, ಕಟ್ ದ ಪ್ಯಾರಿಸಿಸ್. ಪ್ಯಾರಿಸಿಗೆ ಹೋಗಲೇಬಾರ್ದು, ಆ ಕಡೆ ಗಮನನೂ ಕೊಡಬಾರ್ದು. ಸರ್, ಈ ಹಿಂದೆ ಎಲ್ಲ ಸಿನಿಮಾ ರಿಲೀಸ್ ಅಂತ ಹೇಳಿದ ತಕ್ಷಣ ಆರ್ಗ್ಯಾನಿಕ್ ಆಗಿರ್ತಾ ಇತ್ತು. ಬಟ್ ಈಗ ಪ್ರಮೋಷನ್ಗಳು ಯಾವ ರೀತಿ ಆಗಿದ್ದಾರೆ, ಗಿಮ್ಮಿಕ್ ಆಗಿಬಿಟ್ಟಿದೆ. ಪಬ್ಲಿಸಿಟಿ ಅನ್ನುವಂಥದ್ದು ಜನರಿಗೂ ತುಂಬ ಈಸಿಯಾಗಿ ಗೊತ್ತಾಗ್ತಾ ಇದೆ. ಮೇಡಮ್, ಈಗ ಹೇಳ್ತೀನಿ ನೋಡಿ, ಯಾವುದೋ ರಿಯಾಲಿಟಿ ಶೋಯಿಂದ ಬರ್ತಾರೆ, ಏನೋ ಗಿಮಿಕ್ ಮಾಡ್ತಾರೆ, ಯಾವುದೋ ಬ್ರ್ಯಾಂಡೆಡ್ ಬಟ್ಟೆ ಅಂತಾರೆ. ಅದು ಬ್ರ್ಯಾಂಡೆಡ್ ಇರೋತ್ತಿಲ್ಲೋ ಗೊತ್ತಿಲ್ಲ ಅವ್ರಿಗೆ, ಆ ಬ್ರ್ಯಾಂಡೆಡ್ ದುಡ್ಡು ಇರೋತ್ತಿಲ್ಲೋ ಗೊತ್ತಿಲ್ಲ ಅವ್ರ ಹತ್ರ ಜೋಬಲ್ಲಿ. ಸೊ ಗಿಮಿಕ್ ತುಂಬ ಇದೆ ಮೇಡಮ್. ಆ ಗಿಮಿಕ್ ಜನಕ್ಕೆ ನೀವು ಹೇಳ್ದಂಗೆ ಕರೆಕ್ಟ್, ಜನಕ್ಕೆ ಗೊತ್ತಿದೆ ಅವ್ರು ಯಾರು ಏನಂತನೂ ಗೊತ್ತಿದೆ. ಯಾಕೆಂದರೆ ಎಲ್ಲ ಪ್ರಮೋಷನ್ ಅವರೇ ಕಾಣಿಸ್ತಾರೆ ನಿಮಗೆ. ಅವರೇ ಬಂದು ಮಾತಾಡೋದು, ಅವರೇ ಬಂದು ಕಾಣಿಸೋದು, ಜನ ಬರೋಲ್ಲ ನಿಮ್ಗೆ ನೋಡೋಕೆ ಯಾರೂ. ನಿಮ್ಗೆ ಅನ್ಸಲ್ವಾ? ಅಂದರೆ ಇವಾಗ ಪ್ರೆಸ್ ಮೀಟ್ ಇರ್ಬೋದು, ಅಥವಾ ಎಲ್ಲಾದರೂ ಹೀರೋ ಹೀರೋಯಿನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಹೈಲೈಟ್ ಆಗ್ತಿದ್ದಾರೆ ಹೊರತು ಸಿನಿಮಾ ಕಂಟೆಂಟ್ ಇರ್ಬೋದು ಅದು ಹೈಲೈಟ್ ಆಗ್ತಾ ಇಲ್ಲ. ಜನರ ಮನಸ್ಸಿಗೆ ಅದು ಹೋಗ್ತಿಲ್ಲ, ತಲೆಗೂ ಏನು ಮಾತಾಡ್ತಿದ್ದಾರೆ ಅನ್ನೋವಂಥದ್ದು ಯಾರು ಜನ ತಲೆ ಕೆಡಿಸ್ಕೊಳ್ತಿಲ್ವ, ಅದು ಏನು ಹಾಕ್ಕೊಂಡಿದ್ದಾರೆ ಅನ್ನೋವಂಥದ್ದು ನೋಡ್ತಾ ಇದ್ದಾರೆ. ಮೇಡಮ್, ಈಗ ನೀವೇ ಫಾರ್ ಎಕ್ಸಾಂಪಲ್ ಈ ಶುಕ್ರವಾರ 8 ಪಿಕ್ಚರ್ ರಿಲೀಸ್ ಇದೆ. ನೀವು 8 ಪಿಕ್ಚರ್ ಪ್ರೆಸ್ ಮೀಟ್ಗೆ ಹೋಗ್ತೀರಾ, 8 ಟೆಲಿಕಾಸ್ಟ್ ಮಾಡ್ತೀರಾ. ಆ ಜನಕ್ಕೆ ರೀಚ್ ಆಗಬೇಕಲ್ಲ ಮೇಡಮ್? ಏನಕ್ಕೆ ಅದೇ ರೀಚ್ ಆಗ್ತಾ ಇಲ್ಲ, ಅಲ್ಲೇ ಮೈನಸ್ ಆಗ್ತಿರೋದು ನೀವು. ಹೀರೋ ಹೀರೋಯಿನ್ ಪಾಪ ಅವ್ರ ಎಫರ್ಟ್ಸ್ ಅವ್ರು ಕೊಡ್ತಿದ್ದಾರೆ. ಇಲ್ಲಿ ತಪ್ಪಾಗ್ತಿರೋದು ಪ್ರೊಡ್ಯೂಸರು ರಿಲೀಸ್ ಮಾಡ್ತಿರೋ ಡೇಟು. ನಾಳೆ ಪ್ರಮೋಷನ್ಗೆ ಬಂದಿರೋ ಹೀರೋಯಿನ್ ಅಂತ ಅವ್ರಿಗೆ ನಾವೇ ಬೈತೀವಿ ಮತ್ತೆ. ಕರೆಕ್ಟ್. ಅವ್ರು ಬಂದು ಜಸ್ಟಿಸ್ ಮಾಡೋ ಜನ ಬಂದಿಲ್ಲ ಅಂದರೆ ನೀವು 8 ಪಿಕ್ಚರ್ ಜೊತೆ ರಿಲೀಸ್ ಮಾಡಿದ್ರೆ ಯಾರು ಬರೋಲ್ಲ ಅಲ್ಲಿ. ಹೊಸಬ್ರ ಆಸೆನೂ ಅದೇ ಇರುತ್ತೆ. ಹೊಸ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ ಹೀರೋಯಿನ್ ನಾವೆಲ್ಲದು ಅಷ್ಟೇ ರಿಕ್ವೆಸ್ಟ್ ಪ್ರೊಡ್ಯೂಸರ್ಸ್ನ ರಿಲೀಸಿಗೆ ಬರ್ತೀರಾ, ಸ್ವಲ್ಪ ಪುಷ್ ಮಾಡಿ ಬನ್ನಿ. ಈಗ ಎಷ್ಟು ಪ್ರೊಡ್ಯೂಸರ್ತ ದುಡ್ಡಿರಲ್ಲ ಪ್ರಮೋಷನ್ಸ್, ಪಾಪ ರಿಲೀಸ್ ಆಗಲೇ ಸಾಕಪ್ಪ ಅಂತ ಇರ್ತಾರೆ ಅವರು. ನಾವು ಎಷ್ಟೋ ಪಿಕ್ಚರ್ ಸಪೋರ್ಟ್ ಮಾಡಿ ಕೊಟ್ಟಿದ್ದೀವಿ, ಮಾಡ್ಕೊಳ್ಳಿ ಸರ್ ಅಂತೇಳಿ. ನಾವೆಲ್ಲ ಇಷ್ಟೇ ಪಾಪ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ ವೇಟ್ ಮಾಡಿ ರಿಲೀಸ್ ಮಾಡಿ. ನಿಮ್ಮ ಕಂಟೆಂಟ್ ದೇವ್ರದಿಂದ ಚೆನ್ನಾಗಿರುತ್ತೆ, ಜನ ತೊಗೊಂಡು ಹೋಗ್ತಾರೆ ಅವರೇ. ನೀವು ಮಾಡೋದೇನು ಬೇಕಾಗೇ ಇಲ್ಲ. ಮೌತ್ ಪಬ್ಲಿಸಿಟಿ ವಿಲ್ ಟೇಕ್ ಯು ಔಟ್. ಸೂಫ್ರಮ್ ಯಾಕೆ ಹೋಯ್ತು ಮೇಡಮ್? ಯಾಕೆ ಹೋಯ್ತು? ಕಂಟೆಂಟ್ ಪಿಕ್ಚರ್ ಆರಾಮಾಗಿ ಬಂತು, ಆಪ್ರೇಷನ್ಸ್ ಯಾವುದು ಇದ್ದಿಲ್ಲ ನಿಮಗೆ, ಹೌದಾ? ರಿಲೀಸು ಕಡಿಮೆ ಪಿಕ್ಚರ್ಸ್ ಜೊತೆ ಆಯ್ತು, ಅದು ಜನ ಕ್ಯಾಚ್ ಮಾಡಿ ತೊಗೊಂಡೋಗ್ರು. ಈಗ ನಿಮ್ಮ ಲಿಸ್ಟಲ್ಲಿ ನೆಕ್ಸ್ಟ್ ಯಾವ್ಯಾವ ಸಿನಿಮಾ ರಿಲೀಸ್ಗಿದೆ ಮೇಡಮ್? ಸಣ್ಣ ಪಿಕ್ಚರ್ ಬಗ್ಗೆ ಟು ಹಾನೆಸ್ಟ್ ನಂಗೆ ಗೊತ್ತಿಲ್ಲ. ನಂಗೆ ಇವಾಗ ಕಾಣಿಸಿರೋದು ಟಾಕ್ಸಿಕ್. ಬಿಕಾಸ್ ನಾನು ಡೈರೆಕ್ಟಾಗಿ ಹೇಳ್ತೀವಿ, ವಿ ಸಿಟಿಯಿಂದ ಕಮರ್ಷಿಯಲ್ಸ್ ಮೇಡಮ್. ನಾನು ಥಿಯೇಟ್ರ್ ಬಾಡಿಗೆ ನಾನೇ ಕೈಯಿಂದ ಕಟ್ಟಬೇಕು, ಕರೆಂಟ್ ಬಿಲ್ ನಾವೇ ಕಟ್ಟಬೇಕು, ಆಮೇಲೆ ಸಂಬಳ ನಾವೇ ಕೊಡಬೇಕು, ಇನ್ಕ್ಲೂಡ್ ನನ್ನ ಆಫೀಸ್ ಇರ್ಬೋದು. ನಾವು ನೋಡೋದು ಕಮರ್ಷಿಯಲಿ. ದೊಡ್ಡ ಪಿಕ್ಚರ್ ಬಂದರೆ ದೊಡ್ಡದಾಗೆ ನಮಗೆ ಬೆಳವಣಿಗೆ ಸಿಗುತ್ತೆ. ಸಣ್ಣ ಪಿಕ್ಚರ್ ಬಂದು ಕಂಟೆಂಟ್ ಆಟೋಮೆಟಿಕ್ ತೊಗೊಂಡೋಗ್ಬಿಡುತ್ತೆ ಪಿಕ್ಚರು. ಡೈಲಿ ನಿಮಗೆ 50-60% ಥಿಯೇಟ್ರ್ ಫುಲ್ ಆದರೆ ಸಾಕಲ್ವ ನನಗೆ ಅಂತ ನೋಡೋದು ನಾವು. ಈಗ ನನಗೆ ಕಾಣಿಸಿರೋ ಟಾಕ್ಸಿಕ್ಕು, ಅದಾಗಿದ್ಮೇಲೆ ಕೇಳಿ ನಮ್ಮ ಕಣ್ಣು ಮುಂದೆ ಇರೋದು ಮೇಡಮ್ ಇದು ದೊಡ್ಡ ಸಿನಿಮಾದಲ್ಲಿ. ಅಪ್ಡೇಟ್ ಏಪ್ರಿಲ್ ರಿಲೀಸ್ ಅಂತ ಅನೌನ್ಸ್ ಮಾಡಿದಾರಲ್ಲ ಮೇಡಮ್, ಅದೇ ಅಪ್ಡೇಟ್ ನನಗೂ ಇರೋದು. ಆದರೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಆಯಿತು, ಆಮೇಲೆ ರಿಲೀಸ್ ಡೇಟು ಮುಂದೂಡಿಕೆ. ಈಗ ನೋಡಿ ಮೇಡಮ್, ಟಾಕ್ಸಿಕ್ ಪ್ರೊಡ್ಯೂಸರು ಸೇಮೆ, ಕಿಡಿ ಪ್ರೊಡ್ಯೂಸರು ಸೇಮೆ. ಈ ಟಾಕ್ಸಿಕ್ ಆಗಿದ ತಕ್ಷಣ ಕಿಡಿ ಬಗ್ಗೆ ಗಮನ ಕೊಡ್ತಾರೆ.
ಕರೆಕ್ಟ್ ಸೇಮ್ ಪ್ರೊಡ್ಯೂಸರ್. ಸೊ ಅವ್ರಿಗೆ ಗೊತ್ತಿರೋದು ಕ್ಯಾಲ್ಕುಲೇಷನ್. ಈಗ ನಾನು ಅಂತ ಅದೇ ಥರ ಇದ್ದೆ, ನಾನು ಗೊತ್ತು. ಯಾಕೆ ಒಂದೂವರೆ ತಿಂಗಳು ರಿಲೀಸ್ ಗ್ಯಾಪ್ ಇದೆ ಅದಕ್ಕೂ ಇದಕ್ಕೆ. ಸೊ ಇದಾಗಿದ್ದ ತಕ್ಷಣ ಏನು ಮಾಡ್ತಾರೆ, ನೀವು ನೋಡಿ ಬೇಕಾದ್ರೆ ಏಪ್ರಿಲ್ ಈ ಮಂತ್ ಎಂಡಿಂದ ಮಾರ್ಚ್ ಮಂತ್ ಎಂಡಿಂದ ಅದಕ್ಕೆ ಎತ್ಕೊಂಡು ಹೋಗ್ತಾರೆ ಪಬ್ಲಿಸಿಟಿ. 1 ಮಂತ್ ಪಬ್ಲಿಸಿಟಿ ಸಾಕಲ್ಲ ಮೇಡಮ್. ಹಾಂ, ಟಾಕ್ಸಿಕ್ ಡಿಸ್ಟ್ರಿಬ್ಯೂಷನ್ ಬಗ್ಗೆನೂ ಒಂದಷ್ಟು ಮಾತುಕತೆ ಆಯಿತು. ಈಗಾಗಲೇ ತುಂಬ ಪ್ರಾಫಿಟಲ್ಲಿದೆ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಮೊದಲೇ ಅನ್ನುವಂಥದ್ದು. ವಿ ಆರ್ ಹ್ಯಾಪಿ. ಅವರ್ ಕನ್ನಡದ ಪ್ರೊಡ್ಯೂಸರ್ ಹೀರೋ ಈ ಥರ ದೊಡ್ಡ ಪಿಕ್ಚರ್ ಮಾಡಿ ಅವ್ರ ಪ್ರಾಫಿಟ್ ಇರೋದು ನಮ್ಗೆ ತುಂಬ ಹೆಮ್ಮೆ. ಅದನ್ನು ಈ ಥರ ಮಾಡೋಕ್ಕೆ ಇನ್ನೂ ಧೈರ್ಯ ಬರ್ತಾರೆ ಜನ. ಏನು ಮೇಡಮ್? ಸೊ ಹಂಗಿದ್ರೆ ತಾನು ಹ್ಯಾಪಿ ಆಗಿದೆ ಎಲ್ಲರೂ. ಈ ಥರ ನಡುವೆ ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಯಿತು. ಇಂಥ ಸೀನ್ಗಳು ಬೇಕಿತ್ತ ಅನ್ನೋ ಟೀಸರ್ ರಿಲೀಸ್ ಆದಾಗ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನೀವು ಬಿಸ್ನೆಸ್ ವೈಸು ಥಿಂಕ್ ಮಾಡ್ತೀರಾ, ಕಮರ್ಷಿಯಲ್ ಸಿನಿಮಾ ಇರಬಹುದು ಆಡಿಯನ್ಸ್ ವೈಸು ನೋಡೋದಾದ್ರೆ? ನಾನು ಹೇಳಿದಂದ್ರೆ ಪಿಕ್ಚರಾಗಿ ನೋಡಿ, ಪಿಕ್ಚರ್ ಆಗಿ ನೋಡಿ ಅಷ್ಟೇ ಹೇಳೋದು. ಇನ್ನೊಂದು ಸ್ವಲ್ಪ ಹೊತ್ತು ಮುಂಚೆ ನಾವು ಮಾತು ನೆಗೆಟಿವ್ ಪಾಸಿಟಿವ್ ಅದು ಕಾಮನ್ ಮೇಡಮ್. ಇವತ್ತು ಯಾವ್ಯಾವ ತಲೆ ಕೆಡಿಸ್ಕೊಂಡು ಲಾಸ್ಟ್ ನೀವು ನೋಡೋಕೆ ಹೋಗ್ತೀರಾ ಟಾಕ್ಸಿಕ್ಕು, ಅಷ್ಟೇ ಸಾಕು. ಹಾಂ, ನೋಡ್ತಿರೋ ತಾನೆ ಮೇಡಮ್, ಅಷ್ಟೇ. ರಿಯಾಕ್ಷನ್ ಇಲ್ಲೇ ಬಂತಲ್ಲ, ಇನ್ನೇನು ಬೇಕು? ಯಾರು ಮಾತಾಡಿದ್ರು ಅವ್ರು ಹೋಗ್ತಾರೆ ನೋಡೋಕ್ಕೆ, ಅಷ್ಟೇ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಸೊ ಇದಿಷ್ಟು ನಿರ್ಮಾಪಕರು ಹಾಗೂ ಆಗಿರುವಂತಹ ಕಮರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.